ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಟುಡೇ ನಾವು ಹೋಗ್ತಾ ಇರೋದು ಒಂದು ಪೀಸ್ಫುಲ್ ಆದಂಥ ಪ್ಲೇಸ್ಗೆ. ಯಾವುದು ಅಂತ ನಿಮಗೂ ತೋರಿಸ್ತೀನಿ. ಸೊ ಬನ್ನಿ ಹೋಗೋಣ. ನಾವು ಹೋಗ್ತಾ ಇರೋದು ಬೆಂಗಳೂರಲ್ಲಿರೋ ಕನಕ್ಪುರ್ ರೋಡಲ್ಲಿರುವಂತಹ ಆರ್ಟ್ ಆಫ್ ಲಿವಿಂಗ್, ಅಂದರೆ ರವಿಶಂಕರ್ ಗುರೂಜಿ ಅವರ ಆಶ್ರಮಕ್ಕೆ. ಬೆಂಗಳೂರಿಂದ ನೀವು ರವಿಶಂಕರ್ ಗುರೂಜಿ ಆಶ್ರಮಕ್ಕೆ ಹೋಗಬೇಕು ಅಂತ ಅಂದ್ಕೊಂಡ್ರೆ ಬನಶಂಕರಿಯಿಂದ ಕೂಡ ಬಸ್ ಫೆಸಿಲಿಟೀಸ್ ಇದೆ. ಆ್ಯಂಡ್ KR ಮಾರ್ಕೆಟಿಂದ ಕೂಡ ನಿಮಗೆ ಬಸ್ ಸಿಗುತ್ತೆ. ಸೊ ಅಲ್ಲಿಂದ ಕೂಡ ನೀವು ಹೋಗ್ಬೋದು. ಓನ್ ವೆಹಿಕಲ್ ಇಲ್ಲ ಅಂದ್ರೂ ಲೋ ಬಜೆಟಲ್ಲಿ ನೀವು ವೀಕೆಂಡ್ನ ಎಂಜಾಯ್ ಮಾಡ್ಬೋದು. ಸೊ ಬಸ್ ಫೆಸಿಲಿಟೀಸ್ನ ಯೂಸ್ ಮಾಡಿಕೊಂಡು ಮನೆಯಿಂದ ನೀವು ಬೇಗ ಹೊರಟ್ರೆ ರವಿಶಂಕರ್ ಗುರೂಜಿ ಆಶ್ರಮ ಜೊತೆಗೆ ಇನ್ನೊಂದು ಪ್ಲೇಸ್ನ ನೀವು ಕವರ್ ಮಾಡ್ಕೋಬಹುದು. ಸೊ ಒಂದೇ ದಿನದಲ್ಲಿ 2 ಪ್ಲೇಸನ್ನು ನೋಡಿಕೊಂಡು ಬರ್ಬೋದು. ಸೊ ಅದಕ್ಕೆ ಸೊ ಫೈನಲಿ ನಮ್ಮ ಡೆಸ್ಟಿನೇಷನ್ನ ನಾವು ರೀಚ್ ಮಾಡಿದ್ವಿ. ದಿ ಆರ್ಟ್ ಆಫ್ ಲಿವಿಂಗ್ ನೋಡ್ತಾ ಇದ್ದೀರಲ್ವಾ. ಸೊ ಇದೇ ಎಂಟ್ರೆನ್ಸು. ಸೊ ನಾವು ಒಳಗಡೆ ಬರೋಷ್ಟೊತ್ತಿಗೆ 1 ಗಂಟೆ ಮೇಲಾಗಿತ್ತು. 1 ಅವರ್ ಜರ್ನಿ ನಮ್ಮ ಮನೆಯಿಂದ. ಸೊ ಎಂಟ್ರೆನ್ಸಿಗೆ ಹೋದ ತಕ್ಷಣ 120 ರುಪೀಸ್ ಪಾರ್ಕಿಂಗ್ ಚಾರ್ಜ್ ತಗೋತಾರೆ ಅಷ್ಟೇ, ಎಂಟ್ರಿ ಫೀಸ್ ಅಂತ. ಸೊ ಅದನ್ನು ನೀವು ಪೇ ಮಾಡಿಬಿಟ್ಟು ಒಳಗಡೆ ಹೋಗ್ಬೋದು. ನೆಕ್ಸ್ಟ್ ನೀವು ಒಳಗಡೆ ಹೋದರೆ ರೈಟ್ ಸೈಡ್ಗೆ ಪಾರ್ಕಿಂಗ್ ಕೊಟ್ಟಿದ್ದಾರೆ. ಸೊ ಪಾರ್ಕಿಂಗ್ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿದೆ. ವೀಕೆಂಡಲ್ಲಂತೂ ತುಂಬ ಜನ ಬರ್ತಾರೆ. ಸ್ಕೂಲಿಂದ ಮಕ್ಕಳನ್ನ ಕೂಡ ಕರ್ಕೊಂಬರ್ತಾರೆ ಇಲ್ಲಿ ಆರ್ಟ್ ಆಫ್ ಲಿವಿಂಗ್ನ ತೋರಿಸ್ಕೊಳಕ್ಕೆ ಆ್ಯಂಡ್ ಮೆಡಿಟೇಷನ್ನ ಇಂಪಾರ್ಟೆನ್ಸ್ ಏನು ಅನ್ನೋದನ್ನ ಅವರಿಗೆ ಅರ್ಥ ಮಾಡ್ಸೋಕ್ಕೆ. ಸೊ ನೋಡ್ಬೋದು, ಇದೇ ರೈಟ್ ಸೈಡ್ ಇರುವಂಥ ಒಂದು ಪಾರ್ಕಿಂಗ್ ಏರಿಯಾ. ಪಾರ್ಕಿಂಗ್ ಮಾಡಿರೋ ಪಕ್ಕದಲ್ಲೇ ಒಂದು ಗುರುಪದಕ ವನ ಅಂತ ಇದೆ. ಸೊ ಫೌಂಟೈನ್ ಕೂಡ ಇದೆ, ನೋಡ್ಬೋದು ಅಲ್ಲಿ. ಈ ಆಶ್ರಮದಲ್ಲಿ ನಿಮಗೆ ಪೂರ್ತಿ ಎಲ್ಲ ನೋಡೋಕ್ಕೆ ಓಡಾಡೋಕ್ಕೆ ವ್ಯಾನ್ ಫೆಸಿಲಿಟೀಸ್ ಕೂಡ ಇರುತ್ತೆ. ಇಲ್ಲಿ ನಾವು ನೋಡಬೇಕಾಗಿರುವಂಥ ಪ್ಲೇಸಸ್ ಬಂದು ವಿಶಾಲಾಕ್ಷಿ ಮಂಟಪ, ನಕ್ಷತ್ರವನ, ಗುರುಪದಕವನ, ಮತ್ತು ಧ್ಯಾನ ಮಂದಿರ, ಅನ್ನದಾಸೋಹ ಇದೆ, ಪಂಚಕರ್ಮ ಇದೆ, ಆ್ಯಂಡ್ ರಾಜಕುಂಜ ಮಂಟಪ ಇದೆ, ವೇದಿಕ್ ಹೆರಿಟೇಜ್ ಸ್ಕೂಲ್ ಇದೆ ಒಳಗಡೆ, ಗಣಪತಿ ಟೆಂಪಲ್ ಇದೆ, ಗೋಶಾಲೆ, ಮತ್ತು ಶಿವ ಟೆಂಪಲು, ಯೋಗ ಸ್ಕೂಲು, ಹಾಸ್ಪಿಟಲ್, ಇನ್ನೂ ಎಷ್ಟೊಂದು ಪ್ಲೇಸಸ್ ಇದೆ. ಇದೆಲ್ಲವನ್ನು ಒಂದಿನದಲ್ಲಂತೂ ಕವರ್ ಮಾಡೋಕ್ಕೆ ಆಗಲ್ಲ. ಸುತ್ತಾಡೋದ್ರಲ್ಲೇ ಸುಸ್ತಾಗ್ಬಿಡುತ್ತೆ, ಅಷ್ಟೊಂದು ಪ್ಲೇಸಸ್ ಇದೆ ಇಲ್ಲಿ. ಸೊ ನಾವು ನೋಡ್ತಾ ಇರೋದು ಕೆಲವೊಂದಿಷ್ಟು ಪರ್ಟಿಕ್ಯುಲರ್ ಪ್ಲೇಸಸ್ನ. ಸೊ ನಿಮಗೂ ತೋರಿಸ್ತೀನಿ. ಇವಾಗ ನಾವು ಹೋಗ್ತಾ ಇರೋದು ವಿಶಾಲಾಕ್ಷಿ ಮಂಟಪಕ್ಕೆ. ಸೊ ಇದನ್ನು ವಿಶ್ರಾಂತಿ ಮಂದಿರ ಅಂತಲೂ ಹೇಳ್ತಾರೆ. ಏನಕ್ಕೆ ಈ ವಿಶಾಲಾಕ್ಷಿ ಅಂತ ಹೆಸರಿಟ್ಟಿದ್ದಾರೆ ಅಂದರೆ ರವಿಶಂಕರ್ ಗುರೂಜಿಯವರ ತಾಯಿ ಹೆಸರು. ಸೊ ಅವ್ರ ನೆನಪಿಗಾಗಿ ಈ ಹೆಸರನ್ನು ಇಟ್ಟಿದ್ದಾರೆ.
ಶಾಂತಿ ಮಂದಿರನ 5 ಫ್ಲೋರಲ್ಲಿ ಕಟ್ಟಿದ್ದಾರೆ. ಸೊ ಒಳಗಡೆ ಪೇಂಟಿಂಗ್ ಕೂಡ ಅಷ್ಟೇ ಚೆನ್ನಾಗಿದೆ, ನಿಮಗೂ ತೋರಿಸ್ತೀನಿ. ಎಲ್ಲಿವರೆಗೂ ನೋಡ್ತೀರಾ ಅಲ್ಲಿವರೆಗೂ ಕೂಡ ಪಾರ್ಕು, ಗಿಡ ಮರ ಕಾಣ್ತಾನೆ ಇರುತ್ತೆ. ಸೊ ಅಷ್ಟೊಂದು ದೊಡ್ಡದಾಗಿದೆ ಈ ಪ್ಲೇಸು. ಒಳಗಡೆ ಎಷ್ಟು ಸೈಲೆಂಟ್ ಆಗಿದೆ ನೋಡಿ. ಈ ಪೀಸ್ಫುಲ್ ಆಗಿರುವಂಥ ಪ್ಲೇಸಲ್ಲಿ ನಾವು ಕುತ್ಕೊಂಡು ಏನೋ ಒಂದು ಲೋಕಕ್ಕೆ ಹೋಗೋದು ಥರ ಫೀಲ್ ಆಗುತ್ತೆ. ಅಷ್ಟೊಂದು ಶಾಂತವಾಗಿತ್ತು ಆ ಪ್ಲೇಸು. ಆ್ಯಂಡ್ ಕೆಲವೊಂದು ಜನ ಎಲ್ಲ ಅಲ್ಲೇ ರೆಸ್ಟ್ ಮಾಡ್ತಾಯಿದ್ರು. 2 ನಿಮಿಷ ಕಣ್ಣು ಮುಚ್ಕೊಂಡು ಹಾಗೇ ಕೂತ್ರೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಅನಿಸುತ್ತೆ. ಇಲ್ಲಿ ನೆಕ್ಸ್ಟ್ ಬಂದಿದ್ದು ನಾವು ಅನ್ನದಾಸೋಹಕ್ಕೆ. ಅಲ್ಲಿ ಟೈಮಿಂಗ್ಸ್ ಬಂದು 3 ಟೈಮ್ಸು ಫುಡ್ ಕೊಡ್ತಾರೆ. 8 to 9:30 ಬೆಳಿಗ್ಗೆ, ಆ್ಯಂಡ್ ಮಧ್ಯಾಹ್ನ 12 to 2:30, ಆ್ಯಂಡ್ ಸಂಜೆ ಬಂದು 8 to 9. ಸೊ ಸಾಯಂಕಾಲ ಸ್ನ್ಯಾಕ್ಸ್ ಕೂಡ ಕೊಡ್ತಾರೆ. ಸೊ ಅದಾದಮೇಲೆ ಅಲ್ಲೆಲ್ಲ ಶಾಪ್ಸ್ ಕೂಡ ಇದೆ. ನಿಮ್ಗೆ ಏನು ಬೇಕೋ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು. ನಮ್ಗೆ ಬೇಕಾಗಿದ್ದು ಆ ಬಿಸಿಲಲ್ಲಿ ಐಸ್ ಕ್ರೀಮ್. ಸೊ ಅದಕ್ಕೆ ನಾವು ಇಲ್ಲಿ ಐಸ್ ಕ್ರೀಮ್ ತೊಗೊಳಕ್ಕಂತ ಬಂದ್ವಿ. ಸೊ ಅನ್ನದಾಸೋಹದ ಪಕ್ಕದಲ್ಲೇ ಇರುವಂಥ ಒಂದು ಐಸ್ ಕ್ರೀಮ್ ಪಾರ್ಲರ್. ಏನೋ ಗೊತ್ತಿಲ್ಲ, ಆ ಬಿಸಿಲಿಗೆ ಈ ಮ್ಯಾಂಗೋ ಐಸ್ ಕ್ರೀಮ್ ಯಾಕೋ ತಿನ್ನಬೇಕು ಅಂತ ಆಸೆ ಆಯಿತು. ಸೊ ಅದಕ್ಕೆ ಅದನ್ನೇ ತೊಗೊಂಡ್ವಿ ಎಲ್ಲರೂ. ನಾನು ಮೊದಲೇ ಹೇಳಿದಾಗೆ ಅಲ್ಲಿ ಓಡಾಡೋಕ್ಕೆಲ್ಲ ಕಡೆ ವ್ಯಾನ್ ಫೆಸಿಲಿಟೀಸ್ ಇದೆ. ಸೊ ಅಲ್ಲೇ ವ್ಯಾನ್ ಇತ್ತು, ನಾವು ಅದನ್ನು ಯೂಸ್ ಮಾಡ್ಕೊಂಡ್ವಿ. ಸೊ ಅನ್ನದಾಸೋಹದಿಂದ ನಾವು ಪಾರ್ಕಿಂಗ್ ಏರಿಯಾ ಕಡೆ ಹೋಗೋಕ್ಕೆ ತುಂಬ ದೂರ ಇದೆ. ಸೊ ಆಲ್ಮೋಸ್ಟ್ 2 ಕಿಲೋಮೀಟರ್ ಅನಿಸುತ್ತೆ. ಸೊ ಅಲ್ಲಿಂದ ಅವ್ರ ಒಂದು ಆಶ್ರಮದ ವ್ಯಾನ್ಸಲ್ಲೇ ನಾವು ಹೋದ್ವಿ. ನೆಕ್ಸ್ಟ್ ನಾವು ಗುರುಪದಕ ವನ ಹತ್ರ ಇಳ್ಕೊಂಡ್ವಿ. ಸೊ ಅಲ್ಲಿ ಫೌಂಟೇನ್ ಕಾಣ್ತಿದೆ ಅಲ್ವಾ. ಸೊ ನೈಟು ಇಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕ್ತಾರೆ, ತುಂಬ ಚೆನ್ನಾಗಿ ಕಾಣುತ್ತೆ. ಆ ವ್ಯೂ ನೋಡೋಕ್ಕೆ ತುಂಬ ಜನ ಅಲ್ಲಿ ವೆಯ್ಟ್ ಮಾಡ್ತಾನೂ ಇರ್ತಾರೆ. ಜಂಪ್ ಮಾಡು ಅಭಿ, ಜಂಪ್ ಜಂಪ್ ಫಾಸ್ಟ್. ಇಲ್ಲಿಂದ ನಾವು ಹೊರಟಿದ್ದು ಇನ್ನೊಂದು ಪ್ಲೇಸ್ಗೆ. ಸೊ ಅದ್ಯಾವುದು ಅಂತ ಮುಂದೆ ತೋರಿಸ್ತೀನಿ. ರವಿಶಂಕರ್ ಗುರುಜಿ ಆಶ್ರಮದಿಂದ ಸುಮಾರು 9 ಕಿಲೋಮೀಟರ್ ನಾವು ಕನಕಪುರ ರೋಡ್ಗೆ ಹೋದರೆ ಅದೇ ರೋಡಲ್ಲಿ ನಮಗೆ ಸಿಗುವಂಥದ್ದು ಒಂದು ಪಿರಾಮಿಡ್ ವ್ಯಾಲಿ, ಅದು ಕೂಡ ಮೆಡಿಟೇಷನ್ ಸೆಂಟರ್. ಆ ಪ್ಲೇಸ್ ಕೂಡ ತುಂಬ ಚೆನ್ನಾಗಿದೆ. ನಾನು ಸೆಕೆಂಡ್ ಟೈಮ್ ಆ ಪ್ಲೇಸ್ಗೆ ವಿಸಿಟ್ ಮಾಡ್ತಾ ಇದ್ದೀನಿ.
ಪಾರ್ಕಿಂಗ್ ವ್ಯವಸ್ಥೆ ಕೂಡ ಚೆನ್ನಾಗಿದೆ. 2 ವೀಲರ್ಸ್ 4 ವೀಲರ್ಸ್ ಎಲ್ಲ ಸಪ್ರೇಟ್ ಆಗಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಸೊ ಈ ಪಿರಾಮಿಡ್ ವ್ಯಾಲಿಯಲ್ಲಿ ಬೋಟಿಂಗ್ ಕೂಡ ಇದೆ. ಸೊ ಬೋಟಿಂಗ್ನ ಎಂಜಾಯ್ ಮಾಡ್ಬೋದು. ಪರ್ ಹೆಡ್ಗೆ 100 ರುಪೀಸ್ ಅಂತ ಚಾರ್ಜ್ ಮಾಡ್ತಾರೆ. ಸ್ಟಾರ್ಟಿಂಗ್ ಹೋಗ್ತಿದ್ದಂಗೆ ಬುದ್ಧ ಸ್ಟ್ಯಾಚ್ಯೂ ಕಾಣುತ್ತೆ. ಸೊ ಕಮಲದ ಹೂವಲ್ಲಿ ಬುದ್ಧ ಕೂತು ಮೆಡಿಟೇಷನ್ ಮಾಡ್ತಾ ಇರೋದು. ಸೊ ಅಲ್ಲಿ ನೋಡ್ಬೋದು. ಅದ್ರ ಹಿಂದ್ಗಡೆನೆ ಪಿರಾಮಿಡ್ ವ್ಯಾಲಿ ಇರೋದು. ಸೊ ನಾವು ಇವಾಗ ಹೋಗ್ತಾ ಇರೋದು ಅಲ್ಲೇ ಮೆಡಿಟೇಷನ್ ಸೆಂಟರ್ಗೆ. ಒಳಗಡೆ ಫೋನೆಲ್ಲ ಅಲೋ ಇರೋದಿಲ್ಲ. ಸೊ ಅದಕ್ಕೆ ಫೋನ್ನ ಸೈಲೆಂಟಲ್ಲಿ ಹಾಕಿಬಿಟ್ಟು ನಮ್ಮ ಹತ್ರ ಇಟ್ಕೊಂಡು ಹೋಗ್ಬೋದು. ಒಳಗಡೆ ಹೋಗ್ತಿದ್ದಂಗೆ ಫುಲ್ಲು ಕತ್ಲೆ ಕಾಣಿಸುತ್ತೆ. ಯಾರು ನಮ್ಮ ಜೊತೆಗೆ ಬಂದಿರೋರು ಕೂಡ ನಮ್ಗೆ ಕಾಣಿಸಲ್ಲ, ಅಷ್ಟೊಂದು ಕತ್ಲಿರುತ್ತೆ. 5 ನಿಮಿಷ ಆದಮೇಲೆ ಒಂಚೂರು ನೀವು ನೋಡ್ಬೋದು. ಇಷ್ಟು ಸೈಲೆಂಟ್ ಆಗಿರೋ ಪ್ಲೇಸ್ ಇದೆ ಅಂತಂದರೆ ಒಳಗಡೆ ನಮ್ಮ ಉಸಿರು ಕೂಡ ನಮಗೆ ಕೇಳಿಸುತ್ತೆ. ನಾವು ಉಸಿರಾಡೋ ಶಬ್ದನೂ ನಮ್ಗೆ ಕೇಳಿಸೋ ಅಷ್ಟು ಸೈಲೆಂಟ್ ಆಗಿ ಇದೆ ಒಳಗಡೆ. ಬರೋ ಎಷ್ಟೋ ಜನ 1 ಅವರ್ ಕೂತ್ಕೊಂಡು ಮೆಡಿಟೇಷನ್ ಮಾಡಿಬಿಟ್ಟೇ ಹೋಗ್ತಾರೆ. ಅಲ್ಲಿಂದ ಎಕ್ಸಿಟ್ ಆಗೋ ಟೈಮಲ್ಲಿ ಕೆಳಗಡೆ ಒಂದು ಶಾಪ್ ಸಿಗುತ್ತೆ. ಅಲ್ಲಿ ಡೆಕೋರೇಷನ್ ಐಟಮ್ಸ್ ಆಗಿರ್ಬೋದು, ಚಿಕ್ಕ ಮಕ್ಕಳಿಗೆ ಬೇಕಾಗಿರೋ ಟಾಯ್ಸ್ ಆಗಿರ್ಬೋದು, ಪಾಟ್ಸು, ಅದೇ ಥರ ಎಲ್ಲ ಒಂದು ಸ್ಟೇಷ್ನರಿ ಐಟಮ್ಸ್ನೆಲ್ಲ ಸೇಲ್ಗಿಟ್ಟಿದ್ದಾರೆ. ಎಲ್ಲನ ನೀವು ನೋಡಿ ಬೇಕಾಗಿರೋದನ್ನ ನೀವು ಪರ್ಚೇಸ್ ಮಾಡ್ಬೋದು. ಈ ಪ್ಲೇಸಲ್ಲಿ ತುಂಬ ಒಳ್ಳೆ ಕಲೆಕ್ಷನ್ಸ್ ಇದೆ. ಸೊ ನಿಮ್ಗೇನು ಬೇಕೋ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೋಡಿಕೊಂಡು ನೀವು ತೊಗೋಬೋದು. ನನ್ನ ಮಗನಿಗಂತೂ ನೋಡಿದ್ದೆಲ್ಲ ಇಷ್ಟ ಆಗ್ತಾಯಿತ್ತು, ಬಟ್ ನಾವು ಯಾವುದು ಕೊಡಿಸಿಲ್ಲ. ಇಲ್ಲಿ ಕೂಡ ನಿಮಗೆ ಅನ್ನದಾಸೋಹ ಸಿಗುತ್ತೆ. ಇದ್ರ ಟೈಮಿಂಗ್ ಬಂದು 12 to 2:30. ಈ ಪಿರಾಮಿಡ್ ವ್ಯಾಲಿ ಅಕ್ಕಪಕ್ಕದಲ್ಲೇ ನಿಮಗೆ ತುಂಬ ರೆಸಾರ್ಟ್ಸ್ಗಳು ನೋಡೋಕ್ಕೆ ಸಿಗುತ್ತೆ. ನೀವು ವೀಕೆಂಡ್ ಎಂಜಾಯ್ ಮಾಡಬೇಕು ಅಂತ ಹೋಗೋದಾದರೆ ಅಲ್ಲಿ ನೋಡಿಕೊಂಡು ನೀವು ರೆಸಾರ್ಟ್ಸ್ನ ಬುಕ್ ಮಾಡ್ಕೋಬೋದು. ಅಲ್ಲಿ ಇಂಡೋರ್ಸ್ ಔಟ್ಡೋರ್ ಗೇಮ್ಸ್ ಎಲ್ಲ ಫೆಸಿಲಿಟೀಸ್ ಕೂಡ ಇದೆ. ಒಳಗಡೆ ನಿಮಗೆ ಒಂದು ಕ್ಯಾಂಟೀನ್ ಕೂಡ ಸಿಗುತ್ತೆ. ಅಲ್ಲಿ ನೀವು ಕಾಫಿ, ಟೀ ಏನು ಬೇಕೋ ಅದನ್ನು ತಗೊಳ್ಬಹುದು. ಈ ಥರ ಓಪನ್ ಪ್ಲೇಸಸ್ಸು ಸಿಟಿಯಲ್ಲೆಲ್ಲ ಸಿಗಲ್ಲ ಅಲ್ವಾ. ಸೊ ಇಲ್ಲಿ ನನ್ನ ಮಗ ಅಂತೂ ತುಂಬ ಎಂಜಾಯ್ ಮಾಡ್ತಾ ಇದ್ದ. ಈ ಮೆಡಿಟೇಷನ್ ಡೇನ ನಾವು ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗ್ತಾ ಇದ್ವಿ. ಈ ಪೀಸ್ಫುಲ್ ಡೇ ತುಂಬ ಮನಸ್ಸಿಗೆ ನೆಮ್ಮದಿ ಕೊಟ್ಟು, ಸೊ ಎಲ್ಲ ಟೆನ್ಷನ್ನ ಮರೆಸುವಂಥ ಒಂದು ದಿನ ಆಗಿತ್ತು. ನಿಮಗೇನಾದರೂ ಈ ಪ್ಲೇಸ್ ಇಷ್ಟ ಆಗಿದ್ದರೆ ನೀವು ಪಿರಾಮಿಡ್ ವ್ಯಾಲಿಗೆ ಆ್ಯಂಡ್ ರವಿಶಂಕರ್ ಗುರೂಜಿ ಆಶ್ರಮಕ್ಕೆ 1 ಡೇ ಪ್ಲ್ಯಾನ್ ಮಾಡ್ಕೊಂಡು ಬರ್ಬೋದು. ಮತ್ತಷ್ಟು ಈ ಥರ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. So thanks for watching the video.